ಏನಿದು ಹೊಸ ಡ್ರಾಮಾ? ನನ್ ಫೀಲಿಂಗ್ಸ್ ಲುಕ್, ಇದೆಲ್ಲ ನನ್ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾವ್ದ್ ಇಷ್ಟ ಆಗಲ್ಲ ಸಾಹೇಬ್ರೆ? ಈ ಹೂವ, ನನ್ ಮಾತಾ, ಅಥವಾ ನಿಮಗ್ ಹೇಳಕ್ ಆಗದೆ ಇರೋ ಮಾತಾ? ಓವರ್ ಆಕ್ಷನ್ ಇದೆಯಲ್ಲ, ಇದೇ ನನ್ಗೆ ಇಷ್ಟ ಆಗ್ದಲೇ ಇರೋದು. ಓಹೋ, ಹಾಗಾದ್ರೆ ಈ ಓವರ್ ಆಕ್ಷನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇಷ್ಟ ಆಗುತ್ತಾ? ಕಷ್ಟ ಆಗುತ್ತೆ. ಇಷ್ಟ ಪಡಕ್ಕ ಅಲ್ಲ, ನಿನ್ ಜೊತೆ ಮಾತಾಡೋಕೆ. ಹೂಗಳು ದೇವ್ರಿಗೋಸ್ಕರ ಹುಟ್ಟುತ್ತೆ, ಆಮೇಲೆ ಅದು ಭಕ್ತರಿಗೆ ಪ್ರಸಾದ ಆಗತ್ತೆ. ಇವತ್ತು ನಿಮ್ಮಿಂದ ನನಗ್ ಪ್ರಸಾದ ಸಿಕ್ಕಿದೆ, ಥ್ಯಾಂಕ್ಸ್ ರೀ. ಯಾವ ಥ್ಯಾಂಕ್ಸ್ ನನಗೆ ಬೇಕಾಗಿಲ್ಲ. ಕೀಪ್ ಇಟ್ ವಿತ್ ಯು. ಯಾಕ್ರಿ, ಕಟ್ಕೊಂಡ್ ಹೆಂಡತಿ ಕೊಡೋ ಪ್ರೀತಿ ಇಟ್ಕೊಳಕ್ಕೆ ನಿಮ್ ಪುಟ್ಟ ಹೃದಯದಲ್ಲಿ ಜಾಗ ಇಲ್ವಾ? ಲಿಸನ್, ಈ ಪ್ರೀತಿ, ಗೀತಿ, ಲವ್, ರೊಮ್ಯಾನ್ಸ್ ಇದೆಲ್ಲ ಯಾವ್ದು ಬೇಕಾಗಿಲ್ಲ ನಂಗೆ. ಓ, ಅಂದ್ರೆ ನಾನ್ ಪ್ರೀತಿಸೋ ಪ್ರೀತಿನ ತಗೊಳ್ಳೋಷ್ಟು ಪುರ್ಸೋತಿಲ್ದಾಗೆ ನೀವು ನನ್ನ ಪ್ರೀತಿಸ್ತೀನಿ ಅಂತಿದ್ದೀರಾ? ವಾಟ್? ನಾನೇ ಹಾಗಂದೆ? ನಾನ್ ಸೆನ್ಸ್, ಎಂತದೂ ಇಲ್ಲ. ಹಾಗಿದ್ಮೇಲೆ ನನ್ಗೆ ಅಂತ ಹಾಸಿಗೆನ ಕದ್ದು ಮುಚ್ಚಿ ರಿಸ್ಕ್ ತಗೊಂಡ್ ಯಾಕೆ ತೊಂದ್ರೆ ಹೇಳಿ? ಅದು ಅದು ನಿಮ್ ಕೆಳಗ್ ಚಾಪೆ ಮೇಲೆ ಹೋಗೋಕೆ ಒದ್ದಾಟ ಆಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ ಅಂತ ಒಂದು ಕಾರಣಕ್ಕೆ ಕರುಣೆಯಿಂದ ಬೆಟ್ ತಂದ್ಕೊಟ್ಟೆ ಅಷ್ಟೇ. ಯಾವ ಪ್ರೀತಿನೂ ಇಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀವು ಪ್ರೀತಿಯಿಂದಾನೆ ತಂದಿದ್ದು ಅಂತ ನಾನ್ ಅನ್ಕೋತೀನಿ. ಎಂತದೂ ಇಲ್ಲ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನ್ ಹೀಗೆ ಮಾಡ್ತಿದ್ದೆ. ದಟ್ಸ್ ಮೈ ಬೇಸಿಕ್ ಮನುಷ್ಯತ್ವ. ಅರ್ಥ ಆಯ್ತಾ? ಮನುಷ್ಯತ್ವ. ವಾವ್, ಮೊದ್ಲಿದಕ್ಕೆ ಒಳ್ಳೆತನ ಅಂತ ಹೇಳಿದ್ರಿ, ಈಗ ಮನುಷ್ಯತ್ವ ಅಂತ ಹೇಳ್ತಿದ್ದೀರಾ. ಒಳ್ಳೆತನ, ಮನುಷ್ಯತ್ವ ಅಂತ ಎಷ್ಟೇ ಹೆಸರು ಬದಲಾಯಿಸಿದ್ರು ಅದ್ರಲ್ಲಿರೋ ಫೀಲಿಂಗ್ಸ್ ಒಂದೇ ಅಲ್ವಾ ಸರ್? ಇದು ಪ್ರೀತಿ ಬಿಟ್ಟು ಬೇರೆ ಏನೂ ಅಲ್ಲ. ಇಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನೂ ಇಲ್ಲ. ವಾಟ್ ಎವರ್, ಏನ್ ಬೇಕಾದ್ರೂ ಹೆಸರಿಟ್ಕೋ, ಐ ಡೋಂಟ್ ಕೇರ್. ಹಾಗಿದ್ಮೇಲೆ ಆ ಭಾವನೆನ ನನ್ ಪಾಲಿಗೆ ನೀವು ಕೊಡೋ ಪ್ರೀತಿ ಅಂತ ಅನ್ಕೋತೀನಿ. ಜಸ್ಟ್ ನೀನ್ ಹೆಸರಿಟ್ ಮಾತ್ರಕ್ಕೆ ಅದ್ ಪ್ರೀತಿ ಆಗ್ಬಿಡಲ್ಲ. ಹಾಗಿದ್ಮೇಲೆ ಇಷ್ಟ್ ಕಷ್ಟಪಟ್ಟು ಈ ಭಾರವಾದ ಹಾಸಿಗೆನ ಯಾಕೆ ತಂದ್ರಿ? ನೀವು ತುಂಬಾ ರಿಚ್ ಅಲ್ವಾ? ನೀವು ದುಡ್ಡು ಕೊಟ್ಟಿದ್ರೆ ನಾನೇ ಆರ್ಡರ್ ಮಾಡಿ ತರ್ಸ್ಕೊತಾ ಇದ್ದೆ. ನೀವ್ ಯಾಕೆ ಕಳ್ರ ತರ ಕದ್ದು ಮುಚ್ಚಿ ತರ್ಬೇಕಾಗಿತ್ತು? ಹಾಗ್ ಮಾಡಿ ನೀನ್ ದುಡ್ಡು ಕೊಟ್ಟು ಬೆಟ್ ತಂದಾಗ ಮನೆಯವ್ರು ಎಲ್ರು ಅದನ್ನ ನೋಡಿದಾಗ ಗಂಡ ಹೆಂಡತಿ ಬೇರೆ ಬೇರೆ ಮಲಗ್ತಾ ಇದಾರೆ, ಇವ್ದು ಬರೀ ನಾಟಕದ ಮದ್ವೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತನಾ? ನನ್ ಪ್ರೆಸ್ಟೀಜ್ ಡ್ಯಾಮೇಜ್ ಆಗ್ಬಾರ್ದು ಅಂತ ಇದನ್ ಸೀಕ್ರೆಟ್ ಆಗಿ ತಂದೆ. ದಟ್ಸ್ ದ ರೀಸನ್. ಅದಲ್ಲ ರೀ, ನಿಜವಾಗ್ ಸ್ಟಾಪ್, ನಿಲ್ಸು. ನನ್ ಮಾತ್ ಪೂರ್ತಿ ಆಗೇ ಇಲ್ಲ. ಆದ್ರೆ ನಾನ್ ಕೇಳೋದ್ ಪೂರ್ತಿ ಆಯ್ತು. ಜೊತೆ ಮಾಡೋ ಆರ್ಗ್ಯುಮೆಂಟ್ ಯಾವತ್ತೂ ಎಂಡ್ ಆಗಲ್ಲ. ಮೊದ್ಲು ಹೂವೆಲ್ಲ ಕ್ಲೀನ್ ಮಾಡು, ನಾನು ಡ್ರೆಸ್ ಏನ್ ಮಾಡ್ತೀನಿ. ಹೂ ತೆಗ್ದು ಆ ಬೆಡ್ ಮೇಲ್ ಹಾಕ್ಬೇಕಾ? ಅಥವಾ ಆ ಬೆಡ್ ಬೇಡ, ಈ ಬೆಡ್ ಮೇಲ್ ನಾವಿಬ್ರು ಎಲ್ಲಿಗೆ? ಡ್ರೆಸ್ ಚೇಂಜ್ ಮಾಡಕ್ಕೆ. ಇಲ್ಲೇ ಚೇಂಜ್ ಮಾಡಿ, ನನಗೇನು ತೊಂದ್ರೆ ಇಲ್ಲ. ಆದ್ರೆ ನನಗ್ ತೊಂದ್ರೆ ಇದೆ. ನಿಮ್ಗಿರೋ ತೊಂದ್ರೆ ನನಗ್ ಗೊತ್ತಾಗುತ್ತೆ ಅಂತನಾ? ಏನೇ ಆಗಿಲ್ಲ ನಿನ್ಗೆ? ನಿಮ್ ದೊಡ್ಡಕ್ಕ ಗರ್ಭಿಣಿ ಆಗಿದ್ದಾಳೆ, ಅವಳಿಗೆ ಮಾವಿನಕಾಯಿ ತಗೊಂಡ್ ಹೋಗಿ ಕೊಡು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಜಗಳ ಆಡಿ ದೊಡ್ಡ ರಂಪಾಟ ಮಾಡ್ಕೊಂಡ್ ಬಂದಿದ್ಯಲ್ಲ, ಬುದ್ಧಿ ಇಲ್ವೇನೆ ನಿನಗೆ? ಅಮ್ಮ, ನೀನ್ ನನ್ಗೆ ಬೈತಿದ್ಯಾ? ಅಲ್ಲ, ಚಂಚಲ ನನಗ್ ಬೈದಿದ್ದೀನಿ ನೀನ್ ನೋಡಿದಿದ್ರೆ ನೀನೇ ನನ್ಗಿಂತ ಮುಂಚೆ ಹಲ್ಲುದ್ರಿಸ್ ಬರ್ತಿದ್ದೆ ಅಷ್ಟೇ. ಬಡೋರಂದ್ರೆ ಜೀತದವ್ರ? ಮನೇಲಿ ಅವ್ರು ನಡ್ಕೊಂಡಿದ್ ರೀತಿ ನೋಡಿದ್ರೆ ನಂಗ್ ಒಂಚೂರು ಸರಿ ಅನ್ಸ್ಲಿಲ್ಲ. ಅದಕ್ಕೆ ನನ್ ಭಾಷೆಯಲ್ಲಿ ಅವ್ರಿಗೆ ಸರಿಯಾಗಿ ಕೌಂಟರ್ ಉತ್ತರ ಕೊಟ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಇದ್ರಲ್ಲಿ ನನ್ ತಪ್ಪೇನಿದೆ? ತಪ್ಪಿದೆ. ನೀನು ಸ್ವಾಭಿಮಾನದಿಂದ ಆ ಮನೇಲಿ ಜಗಳ ಆಡ್ಕೊಂಡ್ ವಾಪಸ್ ಈ ಮನೆಗೆ ಬಂದ್ಬಿಟ್ಟೆ. ಆದ್ರೆ ನೀನಿಬ್ರು ಅಕ್ಕಂದಿರು ಆ ಮನೇಲೆ ಸಂಸಾರ ಮಾಡ್ಕೊಂಡಿದ್ದಾರೆ. ಅವ್ರ ಜೀವನ ಪೂರ್ತಿ ಅವ್ರು ಆ ಮನೇಲೆ ಇರ್ಬೇಕು ಚಿನ್ನು. ನೀನ್ ಮಾಡ್ ಬಂದಿರೋ ಕೆಲ್ಸದಿಂದ ಆ ಮನೇಲಿ ಅವ್ರ ಬದುಕು ನರಕ ಆದ್ರೆ ಹಂಗ್ ಮಾಡೋರ್ಗೆ ಒರಿಜಿನಲ್ ನರಕ ಏನಂತ ತೋರ್ಸ್ಕೊಡ್ತೀನಿ ಅಷ್ಟೇ. ಇದನ್ನ ಬೇಡ ಅಂತಿರೋದು ಕಣೆ. ಇಬ್ರು ಹೆಣ್ಮಕ್ಳನ್ನ ಆ ಮನೆ ಕೊಟ್ಟಿರೋ ಮಧ್ಯಮ ವರ್ಗದ ಕುಟುಂಬ ನಮ್ದು. ಆ ಮನೆಯವ್ರು ಏನೇ ಹೇಳಿದ್ರು ತಗ್ಗಿ ಬಗ್ಗೆ ಬಾಯಿ ಮುಚ್ಕೊಂಡಿರ್ಬೇಕು ನಾವು. ಅಂದ್ರೆ ಹೆದರ್ಕೊಂಡೇ ಬದುಕ್ಬೇಕಂತಿದ್ಯಾ? ಹೆದರ್ಕೆ ಹೇಡಿತನ ಅಲ್ಲ, ತಾಳ್ಮೆ. ಆ ತಾಳ್ಮೆ ಅವ್ರಿಬ್ರು ಬದುಕಿಗೆ ನೆಮ್ಮದಿ ತಂದ್ಕೊಡತ್ತೆ. ಅದ್ ಸಿಗೋದು ತವ್ರ ಮನೆಯವರು ತಾಳ್ಮೆ ನಡವಳಿಕೆ ತೋರ್ಸ್ದಾಗ ಮಾತ್ರ. ಅಮ್ಮ, ನಾವ್ ಸರಿ ಇದ್ರೆ ನೆಮ್ಮದಿ ನಮ್ಮಲ್ಲೇ ಇರತ್ತೆ. ಯಾಕೆ ಗೌರಕ್ಕ ನೆಮ್ಮದಿ ಆಗಿಲ್ವಾ? ಆದ್ರೆ ನೀನ್ ಆ ದೊಡ್ಡ ಮಗಳು ಇದ್ದಾಳಲ್ಲ, ಅವಳಿಗೆ ನಾನು ನೀನು ಇತ್ತವ್ರೆಲ್ಲ ಅಷ್ಟಕ್ಕಷ್ಟೇ. ಆ ಮನೆ ಪರವಾಗಿ ನಿನ್ಬಿಟ್ಟು ನನಗೆ ಬೈಬಿಟ್ರು. ಹೆಣ್ಣು ಗಂಡನ್ ಮನೆ ಸೇರಿದ್ಮೇಲೆ ಅದೇ ಅವಳ ಮನೆ. ಅವಳು ಅವಳ ಮನೆ ಪರವಾಗೆ ಮಾತಾಡಿದಾಳೆ, ಅವಳು ಸರಿಯಾಗೆ ನಡ್ಕೊಂಡಿದ್ದಾಳೆ. ಅಮ್ಮ, ನಿಮ್ ಲೋಕಲ್ ಲಾಜಿಕ್ ನಂಗೆ ಅರ್ಥ ಆಗ್ತಿಲ್ಲ. ನಂಗಲ್ಲಿ ಅವಮಾನ ಆಗ್ತಾ ಇರೋದು ಗೊತ್ತಾದಾಗ ಗೌರಕ್ಕ ನನ್ ಪರವಾಗಿ ನಿಂತು ಮಾತಾಡ್ದು. ಆದ್ರೆ ನಿನ್ ದೊಡ್ಡ ಮಗಳು ಮೋನಿಕಾ ದಡ್ತನದಿಂದ ಇನ್ನೂ ಆಚೆ ಬಂದೇ ಇಲ್ಲ. ಅಲ್ಲ ಅಮ್ಮ, ನೀನೇನ್ ಹೇಳಿದ್ರು ಎಷ್ಟು ಬುದ್ಧಿ ಹೇಳಿದ್ರು ನಾನು ಇರೋದೇ ಹೀಗೆ. ನನ್ನನ್ ತಿದ್ದೋ ಕೆಲ್ಸ ಮಾಡ್ಬೇಡ. ನೀನ್ ಅಕಸ್ಮಾತ್ ತಿದ್ಲೇಬೇಕು ಅಂದ್ರೆ ಆ ನಿನ್ ದೊಡ್ಡ ಮಗಳು ಇದ್ದಾಳಲ್ಲ, ಅವಳನ್ ತಿದ್ದು. ಏಯ್ ನನ್ ಇವತ್ತಿನ ಮೋನಿಕಾ ನಂದದ್ ಮುಂದೆ ಅದಕ್ಕೆ ಏನೇ ನಿವ ಹೇಳಿದ್ರು, ಕೆಲ್ಸದ್ ನೆಪ ಹೇಳಿದ್ರು, ನೀನ್ ನಂದದ್ ಮುಂದೆ ಅವನು ಸೋಲ್ಲೇಬೇಕು. ಟೈಮ್ 10:10 ಇವಂಗ್ ಇನ್ನೂ ಕರೆಕ್ಟ್ ಟೈಮ್ ಮನೆಗ್ ಬರೋ ಬುದ್ಧಿನೇ ಬಂದಿಲ್ವಾ? ಅಗ್ಲೆಲ್ಲ ಆಫೀಸ್ ಕೆಲ್ಸ ಅಂತ ಅಲ್ಲಿದ್ರೆ ಆಯ್ತಾ? ಮನೆಗ್ ಬಂದು ಹೆಂಡತಿನ್ ನೋಡಕ್ ಆಗಲ್ವಾ? ಇವಂಗ್ ಇನ್ನೂ ಆ ಬ್ಯಾಚುಲರ್ ಲೈಫ್ ನ ಅಲ್ದಾಟೋ ಬುದ್ಧಿ ಹೋಗಿಲ್ಲ ಅನ್ಸತ್ತೆ. ಇರ್ಲಿ ಬಿಡು, ಮನೆಗ್ ಬರ್ಲಿ. ಮೋನಿಕನ್ ಬಾಯಾಜಾಲಕ್ ಸಿಕ್ಕಾಕೊಂಡ್ರೆ ಅವ್ನ್ ಕೆಲ್ಸ, ಹೊರಗಿನ ಪ್ರಪಂಚ, ಅವ್ನ್ ಫ್ರೆಂಡ್ಸ್ ಎಲ್ಲಾರ್ನೂ ಮರ್ತೋಗ್ತಾನೆ. ಒಂದ್ಸಲ ನನ್ ಬಲೆಗ್ ಬಿದ್ದೋನು ಮತ್ ಎಲ್ಲಿಗ್ ಹೋಗಕ್ಕೂ ಸಾಧ್ಯನೇ ಇಲ್ಲ. ಅವನಿಗೆ ನನ್ ಕೈಗುಂಬೆ ಆಗ್ಲೇಬೇಕು. ಇವತ್ ನಿನ್ನ ನನ್ ಪ್ರೀತಿಲ್ ಬಂಧಿಸೋಕೆ ನಾನ್ ರೆಡಿ. ಹಲೋ, ಮಲ್ಗೋಕ್ ಆಗ್ತಿಲ್ವಾ? ಅಲ್ಲ, ಹೊಸ ಬೆಡ್ ತಂದ್ ಕೊಟ್ರು ಕೂಡ ಮಲ್ಗೋದ್ ಬಿಟ್ಬಿಟ್ಟು ಅದು ಕಾವ್ಲು ಕಾಯ್ತಾ ಕೂತಿದ್ಯಲ್ಲ? ಇಲ್ಲ ಡಿಫೆಕ್ಟ್ ಸರ್, ನೀವು ಒಂದು ಮುದ್ದಾಗಿ ಗುಡ್ ನೈಟ್ ಹೇಳಿದ್ ಮೇಲ್ ಮಲ್ಗೋಣ ಅಂತ ಕಾಯ್ತಾ ಇದ್ದೆ ಅಷ್ಟೇ. ನೀನ್ ಗುಡ್ ನೈಟ್ ಹೇಳ್ದೇ ಇದ್ರು ನನಗ್ ನಿದ್ದೆ ನಿಲ್ಲಲ್ಲ.
ನನಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಗುಡ್ ನೈಟ್ಗೋಸ್ಕರ ನಾನು ಏನ್ ಕಾಯ್ತಾ ಇಲ್ಲ. ನೀವ್ ಕಾಯ್ದೆ ಇದ್ರು ನಾನ್ ಬರ್ಬೇಕು, ನೀವ್ ಕೇಳ್ದೆ ಇದ್ರು ನಾನ್ ಕೊಡ್ಬೇಕು. ಏಯ್ ನೋಡಿ ಈಗ ಸರ್, ನಂಗೊಂದ್ ಸಣ್ಣ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಮತ್ತೇನದು? ಅದೇ ನನ್ ಫ್ರೆಂಡ್ಸ್ ಏನಾದ್ರು ಸಿಕ್ಕಾಗ ನಿಮ್ ಗಂಡ ಮದ್ವೆ ಹೊಸದ್ರಲ್ಲಿ ಏನ್ ಗಿಫ್ಟ್ ಕೊಟ್ಟ ಅಂತ ಕೇಳಿದ್ರೆ ಬೆಡ್ ಗಿಫ್ಟ್ ಕೊಟ್ಟ ಅಂತ ಹೇಗ್ ಹೇಳೋದು? ಅದು ಒಂಥರ ಮುಜ್ಗರ ಅಲ್ವಾ? ಯಾಕ್ ಗೊತ್ತಾ, ನನ್ ಫ್ರೆಂಡ್ಸ್ ಸುಮ್ನೆ ಇರ್ತಾರ? ಇನ್ನಿಬ್ರಿಗೂ 2 ಬೆಡ್ ಯಾಕೆ, 1 ಬೆಡ್ ಸಾಕಲ್ವಾ ಅಂತ ಕೇಳಿ ರೇಗ್ಸಿದ್ರೆ ನನಗ್ ಬೇಜಾರಾಗಲ್ವಾ? ನೀವೇ ಹೇಳಿ. ಏಯ್ ಸ್ಟಾಪ್ ಇಟ್. ನಾನ್ ನಿನಗೆ ಬೆಟ್ ಕೊಡಿಸ್ದೆ ಅಂತ ಊರ್ಗೆಲ್ಲ ಡಂಗುರ ಹೊಡ್ಕೊಂಡು ನ್ಯೂಸ್ ಚಾನಲ್ಗೆಲ್ಲ ಹೇಳ್ಕೊಂಡ್ ಬರ್ಬೇಡ. ಓವರ್ ನಿನ್ ಫ್ರೆಂಡ್ಸಿಗೆ ಹೇಳ್ಬೇಡ, ಅರ್ಥ ಆಯ್ತಾ? ಅದೆಲ್ಲ ಸರಿ, ಆದ್ರೆ ಈ ಬೆಡ್ ನೀವ್ ತಾನೇ ಕೊಡ್ಸಿದ್ದು, ಅದು ಹೊಸ ಬೆಡ್. ಅದನ್ನ ನೀವ್ ತಾನೇ ಉದ್ಘಾಟನೆ ಮಾಡ್ಬೇಕು. ಏಯ್ ವಾಟ್ ಡು ಯು ಮೀನ್ ಉದ್ಘಾಟನೆನ? ಅದೇ ಇವತ್ತು ಇಲ್ಲಿ ನಾವಿಬ್ರು, ನಾಳೆ ಅಲ್ಲಿ ನಾವಿಬ್ರು ಮಲ್ಕೊಂಡ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಹಾಗ್ ಮಾಡಿದ್ರೆ ನನ್ಗೂ 2 ಬೆಡ್ ಇದೆ ಅಂತ ಬೇಜಾರಾಗಲ್ಲ, ನಿಮ್ಗೆ ಕೆಳಗೆ ಮೇಲೆ ಅಂತ ಸಂಕಟ ಆಗಲ್ಲ, ಹೌದಲ್ವಾ? ಏಯ್ ಸುಮ್ನೆ ಮಲ್ಕೊಟ್ಟೆ ಅಲ್ವಾ ನೀನೀಗ? ಓ, ಅಂದ್ರೆ ನಾನ್ ಇವಾಗ ಮಲ್ಕೋತೀನಿ, ಆಮೇಲೆ ನೀವ್ ಬಂದ್ ಪಕ್ಕದಲ್ಲಿ ಮಲ್ಕೋತೀರಾ? ಓಕೆ ಓಕೆ. ನಿನ್ನ ನನ್ನ ಏನು? ಏನಿಲ್ಲ, ನಿನ್ ಜೊತೆ ಮಾತಾಡೋದೇ ವೇಸ್ಟ್. ಏನೇನು ಇಲ್ಲ ಬಿಡಿ ವಿವೇಕ್ ಸರ್, ನಿಮ್ ಮೌನದಲ್ಲೇ ನನಗೆಲ್ಲ ಅರ್ಥ ಆಗ್ತಿದೆ. ಬೈ ದ ವೇ, ಯಾಕೋ? ಈ ಹಾಸಿಗೆ ತುಂಬಾ ಮೆತ್ತಗಿದೆ. ಆದ್ರೆ ನಿಮ್ ಮಗ್ಲಷ್ಟಲ್ಲ ಬಿಡಿ, ಅದಕ್ಕೆ ಇನ್ನೊಂದ್ ಯಾವ್ದಾದ್ರು ದಿನ ಥ್ಯಾಂಕ್ಸ್ ಹೇಳ್ತೀನಿ. ಅದ್ಯಾವಾಗೋ? ನಿಮ್ ಮೆಡ್ಲಲ್ಲಿ ಬಳ್ಕೊಂಡಾಗ. ಅದು ಈ ಜನ್ಮದಲ್ಲಿ ಆಗಲ್ಲ. ಕೀಪ್ ಡ್ರೀಮಿಂಗ್. ಓಕೆ ಬಿಡಿ, ಆದ್ರೆ ನೀವು ಕದ್ದು ಮುಚ್ಚಿ ಹಾಸಿಗೆ ತಂದಾಯ್ತು ಅಂದ್ರೆ ನಿಮಗ್ ನನ್ನಲ್ಲಿ ಪ್ರೀತಿ ಬಂದಾಯ್ತು. ಇನ್ನು ಉಳ್ದಿರೋದು ಕೋಪ, ಅದು ಬಂದಾಗ್ಲೇಬೇಕಲ್ಲ. ಇವತ್ತಲ್ಲ ನಾಳೆ ನಮ್ ಪ್ರೀತಿ ಆಚೆ ಬಂದೇ ಬರುತ್ತೆ. ಏಯ್ ಸುಮ್ನೆ ಮಲ್ಕೋ. ನನ್ ಡೌಟ್ ಇನ್ನೂ ಕ್ಲಿಯರ್ ಆಗಿಲ್ಲ ಈಗ ಸರ್. ಮತ್ತೇನು? ಅದೇ ನಿಮ್ ಗಂಡ ಕೊಟ್ಟು ಮೊದಲನೇ ಗಿಫ್ಟ್ ಏನು ಅಂತ ಕೇಳಿದ್ರೆ ಬೆಟ್ ಅಂತ ಹೇಳೋದು ನನಗ್ ಮುಜುಗರ ಆಗುತ್ತೆ. ಏಯ್ ಹೇಳ್ತಿದ್ರೆ ಆಯ್ತಲ್ಲ. ಇದು ನಮ್ಮಿಬ್ರು ಸೀಕ್ರೆಟ್, ಡೋಂಟ್ ಟೆಲ್ ಎನಿವನ್. ಹೌದು, ಈ ರಹಸ್ಯಗಳ ಜೊತೆ ನಮ್ದು ಒಂದಷ್ಟು ರಹಸ್ಯಗಳು ನಮ್ಮಲ್ಲೇ ಇರ್ಬೇಕಾಗುತ್ತೆ. ಆದ್ರೆ ಏನ್ ಮಾಡೋದು, ಆ ರಹಸ್ಯಗಳ ಜೊತೆನೆ ಬದುಕ್ಬೇಕಲ್ವಾ? ಇನ್ನೊಂದ್ ವಿಚಾರ, ಮತ್ತಿನ್ನೇನು? ನನ್ ಗಾಡಿಗೆ ರಚ್ಚು ಅಂತ ಹೆಸರಿಟ್ಟಿದ್ದೀನಿ, ನನ್ ಮೊಬೈಲ್ಗೆ ರಿಚ್ಚಿ ಅಂತ ಇಟ್ಟಿದ್ದೀನಿ. ಹಾಗೆ ಈ ಹಾಸಿಗೆಗೂ ಒಂದ್ ಹೆಸರಿಡ್ಲಾ? ಓದ್ಕೊಂಡ್ ಮಲ್ಗ್ಬೇಕಲ್ಲ, ದುರಾದೃಷ್ಟ ಅಂತ ಇಡು. ವಿಕ್ಕಿ ಅಂತ ಇಡ್ತೀನಿ. ನಿಮ್ಮನ್ನ ಪ್ರೀತಿಯಿಂದ ವಿಕ್ಕಿ ಅಂತ ಕರಿಬೋದಲ್ವಾ? ವಿಕ್ಕಿ ವಿಕ್ಕಿ. ಏಯ್ ಮಲ್ಗಿ ಸರ್. ಎನಿವೆ, ಗುಡ್ ನೈಟ್. ಬೆಡ್ ಗಿಫ್ಟ್ ಕೊಟ್ಟಾಯ್ತು, ನಿದ್ರೆ ಮಾಡಿ. ಕನಿಷ್ಠ ಕನ್ಸಲ್ಲಾದ್ರೂ ಸಿಗೋಣ. ಅದೇ ಒಂದ್ ಕಂಡೀಷನ್, ಅಲ್ಲೂ ಜಿಪ್ನಂತರ ಈಗೋ ತೋರಿಸ್ಬೇಡಿ. ಕನ್ಸಲ್ಲಾದ್ರೂ ಫ್ರೀಯಾಗಿ ಪ್ರೀತಿ ಮಾಡಿ. ನಿಮ್ ಅನ್ಲಿಮಿಟೆಡ್ ಪ್ರೀತಿಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ಗರ್ಭಿಣಿ ಅಲ್ಲ ಅನ್ನೋ ಸತ್ಯ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಸುಳ್ಳನ್ನ ಆದಷ್ಟು ಬೇಗ ನಿಜ ಮಾಡ್ಕೋಬೇಕು. ಆದ್ರೆ ಅದಕ್ಕೆ ತನ್ನ ಮದ್ವೆ ಆದಾಗಿಂದ ನನ್ ಹತ್ರ ಸುಳ್ದೇ ಇಲ್ಲ. ಅವ್ನ್ ನನ್ನಿಂದ ದೂರ ಇರೋದೇ ನನಗ್ ದೊಡ್ಡ ತಲೆನೋವಾಗಿದೆ. ಇವತ್ತು ಅವ್ನ್ ನನ್ ಮಾತ್ ಕೇಳೋ ಹಾಗೆ ನಾನ್ ಮಾಡ್ಲೇಬೇಕು. ಅನ್ಕೊಂಡಿದ್ದಾಗೋವರ್ಗೂ ಅನ್ಬಿಡಲ್ಲ. ಏನಿದು ಬಿಸಿ ಅಂತ ಬರ್ತಾ ಇದೆ, ಅದು ಇಷ್ಟೊತ್ತಲ್ಲಿ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಹೇಗ್ ಬರ್ಲಿ ಅವನು, ಸರಿಯಾಗಿ ಪಾಠ ಕಲಿಸ್ತೀನಿ. ನಾನು ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದೀನಿ, ಇನ್ನೊಂದೇ ಕಾಯಿಸ್ತಿದ್ದಾನಲ್ಲ. ಇದನ್ನ ಹೀಗೆ ಬಿಟ್ರೆ ಆಗಲ್ಲ. ಏನ್ ಮಾಡ್ತಿದ್ಯಾ? ಬಾ ಅಕ್ಕ ಗೈವಳೆ, ಬಾ ನೀನು. ಏನ್ ಬರಕು ಹಿಂಗು? ಸುಮ್ನೆ ಬಾ. ಯಾಕೆ ಮಾಡ್ತಿದ್ಯಾ? ಬಿಡು ಗೌರಿ, ಯಾಕೆ ಇದ್ ಮಾಡ್ದೆ? ನಂಗೆ ಹುಚ್ಚಿಗೆ ಚಿಡ್ದಿದ್ಯಾ? ಸೈಲೆಂಟ್ ಆಗಿ ರೂಮಲ್ಲಿ ಒಬ್ಳೆ ಕೂತಿದ್ರೆ ಹುಚ್ಚಿಡ್ದೆ ಹಿಡಿಯುತ್ತೆ. ಸೇ ಮಾಡ್ಸಿ ಮನೆ ತುಂಬಿಸ್ಕೊಂಡವ್ರು ನೀವೇ ತಾನೆ, ಅಲ್ಲಿಗೆ ಜವಾಬ್ದಾರಿ ಮುಗ್ದೋಯ್ತಾ? ಅಷ್ಟು ಅಂತ ಒಬ್ಳೆ ಕೂತಿರ್ಲಿ. ಅದಕ್ಕೆ ನಿಮ್ನೆಲ್ಲ ಕರ್ಸಿದ್ದು. ಒಂಟಿಯಾಗಿ ಕೂತಿದ್ದಕ್ಕೆ ಈಗ ಆಡ್ತಾ ಇದೀಯ ಅಲ್ಲ? ನಿನ್ ಗಂಡ ಎಲ್ಲಿ? ಯಾರಿಗ್ ಗೊತ್ತು, ಬೆಳಗ್ಗೆ ಹೋದೋನ್ ಇನ್ನೂ ಬಂದಿಲ್ಲ. ಎಲ್ಲೋಗ್ ಬಿದ್ದಿದಾನೋ ಏನೋ. ಸದಾಪಿ ಅಮ್ಮ, ಇಷ್ಟ್ ಲೇಟ್ ಆಗಿದೆ ಅಂತ ಸುಮ್ನೆ ಬಾಯ್ ಬಡ್ಕೊಳ್ತಾ ಇದ್ರೆ ಆಫೀಸ್ ಕೆಲ್ಸ ಇರುತ್ತೆ, ಅದ್ರಿಂದ ಏನಾದ್ರೂ ಸ್ವಲ್ಪ ಲೇಟ್ ಆಗಿರ್ಬೋದು. ಅಷ್ಟೇ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಆಫೀಸ್ ಕೆಲ್ಸನ? ಇದು ನಮ್ಮ ಆಫೀಸ್ ಟೈಮಿಂಗ್ಸಾ? ಅವ್ನ್ ಎಲ್ಲೋ ಹೋಗಿರೋದಕ್ಕೆ ಆಫೀಸ್ ನೆಪ ಹೇಳ್ಬೇಡಿ. ಗೌರಿ ತಾತ, ಮನೇಲಿ ನನ್ ನೋವ್ನ ಯಾರ ಹತ್ರ ಹೇಳ್ಕೋಬೇಕು ಹೇಳಿ? ಮನೇಲಿ ನನ್ ಬರೀ ಪ್ರಾಣ ಇರೋ ದೇಹನ, ಇಲ್ಲ ಬೆಲೆ ಇಲ್ಲಿರೋ ವಸ್ತುನ. ನನ್ನ ಕ್ಷಮಿಸಿ ತಾತ. ಸಾರಿ ತಾತ, ಮಧ್ಯರಾತ್ರಿ ನಿಮ್ಗೆ ಎಲ್ರಿಗೂ ತೊಂದ್ರೆ ಕೊಟ್ಟೆ. ಆದ್ರೆ ನನ್ ಪ್ರತಿದಿನದ ಸಮಸ್ಯೆಗಳಿಗೆ ಇವತ್ತೊಂದು ಫುಲ್ ಸ್ಟಾಪ್ ಇಡ್ಲೇಬೇಕು. ನನಗೆ ಬೇಕಂತಾನೆ ನನ್ನನ್ನ ಈ ಮನೆಯಿಂದ ದೂರ ಮಾಡ್ಬೇಕು ಅನ್ಕೊಂಡ್ರು. ನಾನ್ ಮದ್ವೆ ಆಗಿ ಮನೆಗ್ ಬಂದೆ, ಒಂದೇ ಒಂದ್ ಸಿಕ್ತಿಗೆ. ಇವತ್ ನನ್ನ ಅತ್ತೆ ಮತ್ತೆ ನನ್ ಗಂಡ ಇಬ್ರು ನನ್ನನ್ನ ಮನುಷ್ಯರಾಗೆ ನೋಡ್ತಿಲ್ಲ ತಾತ. ನನ್ಗೂ ಆಸೆಗಳು ಬಯಕೆಗಳು ಇರುತ್ತೆ ಅಲ್ವಾ? ನನ್ನನ್ನ ಅನಿಕೆ ಜೊತೆ ಮದ್ವೆ ಮಾಡಿದ ತಕ್ಷಣ ಇಡೀ ಕುಟುಂಬದ ಜವಾಬ್ದಾರಿ ಮುಗ್ದೋಯ್ತ ತಾತ. ನನ್ಗೂ ಜವಾಬ್ದಾರಿ ಇದೆ ತಾನೆ? ಖಂಡಿತ ಇದೆ. ಏನ್ ಚಂಚಲ, ಇವಳಿಂದಾಗಿ ನಿನ್ ಮಗನ್ ಸಿಗ್ಬೇಕಾಗಿರೋ 1000 ಕೋಟಿ ಸಂಬಂಧ ತಪ್ಪೋಯ್ತು ಅಂತ ನೀನು ನಿನ್ ಮಗ ಇವಳನ್ನ ದೂರ ಇಡ್ತಾ ಇದ್ದೀರಾ? ನಿನ್ ಪುಣ್ಯ ನನ್ ಗಂಡ ಇವತ್ತು ಕೆಲ್ಸದ ಮೇಲೆ ಫಾರಿನಿಗೆ ಹೋಗಿದ್ದಾರೆ. ಇಲ್ಲ ಅಂದಿದ್ರೆ ನಿನ್ನು ನಿನ್ ಮಗನು ಇವತ್ತೇ ಮನೆಯಿಂದ ಆಚೆ ಹಾಕಿರೋರು ಅಲ್ಲ. ಅದ್ಕೆ ನೀವು ಈ ತರ ಎಲ್ಲ ಮಾಡೋದಕ್ಕೆ ನನಗೇನಕ್ ಬೈತಾ ಇದ್ದೀರಾ? ಬೈದೆ ಇನ್ನೇನ್ ಮಾಡ್ಲಿ? ಆವತ್ತು ನನ್ ಮಗನ್ ವಿಚಾರ ಬಂದಾಗ ದೊಡ್ಡದಾಗಿ ಸಂಸ್ಕಾರದ ಬಗ್ಗೆ ನನಗೆ ನೀತಿ ಪಾಠ ಹೇಳಿದ್ದೆ ಅಲ್ವಾ? ಆದ್ರೆ ಇವತ್ ನೋಡು, ನಿನ್ ಮಗನ್ ನಡವಳಿಕೆಯಿಂದ ಅದೇ ನೀತಿ ಪಾಠನ ಮನೆಯವರೆಲ್ಲರೂ ಹೇಳೋ ಪರಿಸ್ಥಿತಿ ಬಂದಿದೆ. ಅವತ್ ಅಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಈಗ ಮಾತಾಡು ಸೆನ್ಸಲ್ಲ. ಎಲ್ಲಿ ನಿನ್ ಮಗ ಅನಿಕೆ? ಕಾರ್ ಶಬ್ದ ಬಂತು.
ಅನಿಕೇತ್ ಬಂದ ಅನ್ಸುತ್ತೆ. ಈ ಅನಿಕೇತ್ ಇಷ್ಟೊತ್ವರೆಗೂ ಎಲ್ಲೋಗಿದ್ದ? ಅವನೇ ಬರ್ತಾ ಇದ್ದಾನಲ್ಲ, ಅವನನ್ನೇ ಕೇಳೋಣ. ಈ ಮಾಟಗಾತಿ ಮೋನಿಕಾ ಏನೋ ಬೆಂಕಿ ಹಚ್ಚಿದಾಳಲ್ಲ. ಅನಿಕೇತ್, ಯಾಕಿಸ್ ಲೇಟು? ಕ್ಲಬ್ಬು ಪಬ್ಬು ಪಾರ್ಟಿ ಇದ್ಯಾವ್ದು ಇರ್ಬಾರ್ದು ಅಂತ ವಿವೇಕ್ ಮೊದ್ಲೇ ಹೇಳಿದ ತಾನೆ. ನೀನ್ ಮದ್ವೆ ಆದವನಲ್ವಾ? ನಿನ್ ಹೆಂಡತಿ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ಅನ್ನೋದು ಗೊತ್ತಾಗಲ್ವೇನೋ ನಿನ್ಗೆ? ಅದು ಅಜ್ಜಿ, ಹೇಳೋ, ಎಲ್ಲೋಗಿದೆ? ಸಾರಿ, ನನ್ ಕಾಲೇಜ್ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ಅವನ್ ಜೊತೆ ಮಾತಾಡ್ತಾ ನಿಂತಿದ್ದೆ ಅಷ್ಟೇ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸುಳ್ಳು ಹೇಳ್ಬೇಡ ಅನಿಕೆ. ಬೆಳಗ್ಗೆ ಎಷ್ಟೆಲ್ಲ ಕಾಲ್ ಮಾಡಿದೀನಿ, ರಿಸೀವೇ ಮಾಡಿಲ್ಲ. ನನ್ ಮೆಸೇಜಸ್ಗೂ ರಿಪ್ಲೈ ಮಾಡಿಲ್ಲ. ಇಲ್ಲೇ ಗೊತ್ತಾಗಲ್ವಾ ಏನನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತ? ಎಷ್ಟು ಬೇಸರ ಆಗ್ತದೆ ಗೊತ್ತಾ ನನ್ಗೆ. ನೋಡು ಅನಿಕೇತ್, ಮದ್ವೆ ಆಗಿ ಬಂದ ಹೆಣ್ಣಿನ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ಸಂಸಾರಕ್ಕೂ ಒಳ್ಳೇದಾಗಲ್ಲ, ಮನೆಗೂ ಅನಿಷ್ಟ ಕಣೋ. ಇನ್ನಾದ್ರೂ ಬುದ್ಧಿ ಕಲ್ತ್ಕೊಡು. ಎಲ್ರು ಬೈದ್ರು, ನಿನ್ ಹೊಟ್ಟೆ ತುಂಬ್ತಾ? ಬೆಡ್ರೂಮ್ ವಿಚಾರ ಹಾಲ್ ವರೆಗೂ ತಂದಿದ್ದಲ್ದೆ ಆ ವಿಚಾರವಾಗಿ ಜಗಳ ಮಾಡ್ತಾ ಇದ್ಯಾ? ಲಿಸನ್ ಟು ಮೀ ಕೇರ್ಫುಲಿ. ಇವತ್ತಿಂದ ಒಂದೇ ಒಂದು ಸ್ಮಾಲ್ ಕಂಪ್ಲೇಂಟ್ ನಿನ್ನಿಂದಾಗ್ಲಿ ಅಥವಾ ನಿನ್ನ ಹೆಂಡತಿಯಿಂದಾಗ್ಲಿ ಬಂದ್ರೆ ಈ ಮನೇಲಿ ಒಂದು ಕ್ಷಣನೂ ಇರಕ್ಬೇಡ. ಹೊಸಲಿಂದ ಆಚೆ ಹಾಕ್ತಾ ಇರ್ತೀನಿ ಇಬ್ರಿಗೂ. ಇವಳ ಕರ್ಕೊಂಡ್ ಹೋಗೋ. ಕ್ಷಮಿಸ್ಬಿಡಿ. ಇನ್ಮೇಲಿಂದ ನನ್ ಮಗ ಅನಿಕೇತಿಂದ ಯಾವ್ದೇ ರೀತಿ ತಪ್ಪಾಗದೇ ಇರೋ ಹಾಗೆ ನಾನೇ ಖುದ್ದಾಗಿ ನಿಂತ್ಕೊಂಡು ನೋಡ್ಕೊಳ್ತೀನಿ. ಐಮ್ ಸಾರಿ. ಅಯ್ಯೋ ದೇವ್ರೆ, 8 ಗಂಟೆ ಆಗ್ಬಿಟ್ಟಿದೆ. ಮನೆಯವರೆಲ್ಲ ಎದ್ಬಿಟ್ಟಿರ್ತಾರೆ. ಈಗ ಸರ್ ಬೇರೆ ಎದ್ಬಿಟ್ಟಿದ್ದಾರೆ. ಇವ್ರ ಪ್ರೀತಿ ಹಾಸಿಗೆ ಇಷ್ಟೊಂದ್ ಮೆತ್ತಿಗಿತ್ತಾದ್ರೂ ಎಚ್ಚರ ಆಗಿಲ್ವಲ್ಲ. ಗೌರಿ, ಹಾ, ಅಯ್ಯೋ ಚಿಕ್ಕತೆ ಬರ್ತಾ ಇದಾರೆ. ಅವ್ರೇನಾದ್ರೂ ಬಂದು ಈ 2 ಹಾಸಿಗೆ ನೋಡಿದ್ರೆ ಅಷ್ಟೇ ಕತೆ ಪ್ರಶ್ನೆಗಳು ಸುರಿಮಳನೆ ಶುರು ಆಗುತ್ತೆ. ಗೌರಿ, ಎಲ್ಲಿದ್ಯಮ್ಮ? ಅಯ್ಯೋ, ಯಾಕೋ ಇಷ್ಟೊಂದ್ ತಡ ಮಾಡ್ತಿದಾಳೆ? ಏಯ್, ಅದನ್ನೇನ್ ಹಪ್ಳ ಸಂಖ್ಯೆ ಅನ್ಕೊಂಡಿದ್ಯಾ? ಡ್ರಾಯರ್ ಒಳಗೆ ಹಂಗ್ ತುರ್ಕಕ್ಕೆ ಅಲ್ಲ, ಇಷ್ಟ್ ದೊಡ್ಡ ಬೆಡ್ ನ ಒಳ್ಳೆ ಚಾಪೆ ತರ ಫೋಲ್ಡ್ ಮಾಡಿ ಒಳಗಾಗ್ತಿದ್ಯಲ್ಲ, ಬುದ್ಧಿ ಇಲ್ವಾ ನಿಂಗೆ? ನಾನೇನು ಚಾಪೆ ಅನ್ಕೊಂಡಿಲ್ಲ. ಈ ಹಾಸಿಗೆ ಬಚ್ಚಿಡದೆ ಇದ್ರೆ ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗೋದು. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ವೀರ ವಿವೇಕಿಗೆ ಯಾವ ಪ್ರಾಬ್ಲಮ್ಗೂ ಎದುರು ಅಭ್ಯಾಸನೇ ಇಲ್ಲ. ಹೌದಾ? ಅಫ್ಕೋರ್ಸ್ ಹೌದು. ಸರಿ ಆಗದು, ಇಲ್ಲೇ ಇರ್ಲಿ. ನಾನೇ ಕಷ್ಟ ಪಡ್ಬೇಕು. ಗೌರಿ, ಪುಟವತಿ ಇಟ್ಟು ಒಳಗೆ ಫಟ್ ಬೇನಾ? ಚಿಕ್ಕಮ್ಮ ಬರ್ತಾ ಇದಾರೆ. ಬೇರೆ ಬಿಟ್ಟು ನೋಡಿದ್ರೆ ಅಯ್ಯೋಯ್ಯೋ, ನಮ್ ಸಂಸಾರ ಕೆಳಗಿರೋ ಆಲಿ ಬರುತ್ತೆ. ಆಮೇಲೆ ಎಲ್ರನ್ನು ಕರೆದು ಆಗ್ಬದಲ್ಲ ಆಗುತ್ತೆ, ಪ್ಲೀಸ್ ಒಳಗಾಕು. ಏನಾಗ್ಬೇಕು ಅದಾಗಿದ್ರೆ ಈ ಭಯ ಬೇಕಿತ್ತ ಡಿಫೆಕ್ಟ್ ಸರ್? ಬಿಡಿ, ಚಿಕ್ಕತೆ ಬರ್ಲಿ. ಏಯ್, ಹಿಂಗೇನ್ ಹುಚ್ಚಿದೆ? ಹೌದು, ನೋಡ್ಲಿ. ಅವಾಗ್ಲಾದ್ರೂ ಅವ್ರು ಎಲ್ರಿಗೂ ಹೋಗಿ ಹೇಳಿ, ಅವನು ಅಲ್ ಮಲಗ್ತಾನೆ, ಇವಳು ಇಲ್ ಮಲಗ್ತಾಳೆ. ಹೌದು, ಸಂಸಾರನ ಕಾಂಪ್ರಮೈಸ್ ಅಂತ ಎಲ್ರಿಗೂ ಕೇಳ್ಲಿ. ನನ್ ಫ್ಯೂಚರ್ ಸರಿ ಇರ್ಬೇಕು ಅಂದ್ರೆ ಅವಳು ನನ್ ದಾರಿಲಿ ಇರಬಾರ್ದು. ಎಲ್ಲರೂ ಮಗು ಬರೋ ನಿರೀಕ್ಷೆಯಲ್ಲಿದ್ದಾರೆ. ಅವಳು ಬ್ಯೂಟಿ ಜಾಸ್ತಿ ಆಗ್ಬೇಕು ಅಂದ್ರೆ ಪಪ್ಪಾಯ ಜೊತೆ ಪೈನಾಪಲ್ ತಿನ್ಬೇಕು ಅಂತ ಹೇಳಿ ನಂಬಿಸಿದೀನಿ. ಅವಳದು ತಿನ್ನಕ್ ರೆಡಿ ಹಾಕಿದ್ದಾಳೆ ಮಾವ್. ಏನ್ ತಿಂತಿದ್ಯಾ ನೀನು? ಪಪಾಯ ಮತ್ತೆ ಪೈನಾಪಲ್ ಈಗ ಇದನ್ನ ತಿಂದ್ರೆ ಇನ್ ಹೊಟ್ಟೆಲಿರೋ ಮಗುಗೆ ತೊಂದ್ರೆ ಆಗುತ್ತೆ ಅನ್ನೋ ಕನಿಷ್ಠ ಜ್ಞಾನನೂ ಇಲ್ವಾ? ಆರೋಗ್ಯಕ್ಕೆ ಒಳ್ಳೇದು ಅಂತ ಅನಿಕೇತ್